ಮೊದಲನೆಯ ಪ್ರಶ್ನೆ, ಹುಳಿ ಪದಾರ್ಥಗಳನ್ನು ಯಾವ ಸಮಯದಲ್ಲಿ ನಾವು ತಿನ್ನಬಾರದು? ಎ ಬೆಳಗ್ಗೆ, ಬಿ ಸಾಯಂಕಾಲ, ಸಿ ಮಧ್ಯಾಹ್ನ, ಡಿ ರಾತ್ರಿಯ ವೇಳೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಳಗ್ಗೆ. ಎರಡನೆಯ ಪ್ರಶ್ನೆ, ಭಾರತದಲ್ಲಿ ಎಷ್ಟು ವಿಮಾನ ನಿಲ್ದಾಣಗಳಿವೆ? ಎ 360, ಬಿ 380, ಸಿ 449, ಡಿ 400. ಸರಿಯಾದ ಉತ್ತರ ಆಪ್ಷನ್ ಸಿ 449. ಮೂರನೆಯ ಪ್ರಶ್ನೆ, ಪ್ರಪಂಚದ ಮೊಟ್ಟಮೊದಲ ಯೂಟ್ಯೂಬರ್ ಯಾರು? ಎ ಜಾವಿದ್ ಕರೀಂ, ಬಿ ತನ್ಯಾ ಬುರಾ, ಸಿ ಸಮತಾ ಮಾರಿಯಾ, ಡಿ ಕಸ್ಪರ್ಲೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜಾವಿದ್ ಕರೀಂ. ನಾಲ್ಕನೆಯ ಪ್ರಶ್ನೆ, ಅಂಬೇಡ್ಕರ್ ಅವರು ಯಾವ ರಾಜ್ಯದಲ್ಲಿ ಜನಿಸಿದರು? ಎ ಬಿಹಾರ್, ಬಿ ಮಧ್ಯಪ್ರದೇಶ, ಸಿ ಕೇರಳ, ಡಿ ಉತ್ತರ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ. ಐದನೆಯ ಪ್ರಶ್ನೆ, ಯಾವ ದೇಶವನ್ನು ತಾಮ್ರದ ದೇಶ ಎಂದು ಕರೆಯಲಾಗುತ್ತದೆ? ಎ ಇಂಡಿಯಾ, ಬಿ ಚೈನಾ, ಸಿ ಜಪಾನ್, ಡಿ ಜಾಂಬಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಜಾಂಬಿಯಾ. ಆರನೆಯ ಪ್ರಶ್ನೆ, ಹೆಚ್ಚಾಗಿ ತೆಂಗಿನಕಾಯಿಯನ್ನು ಬೆಳೆಯುವಂತಹ ದೇಶ ಯಾವುದು? ಎ ಇಂಡಿಯಾ, ಬಿ ಚೈನಾ, ಸಿ ಬ್ರೆಜಿಲ್, ಡಿ ಇಂಡೋನೇಷಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಡೋನೇಷಿಯಾ. ಇನ್ನು ಏಳನೆಯ ಪ್ರಶ್ನೆ, ಪಾದದ ಊತವನ್ನು ಕಡಿಮೆ ಮಾಡಲು ಯಾವುದು ತುಂಬ ಸಹಾಯಕಾರಿಯಾಗಿದೆ? ಎ ಮೆಹಂದಿ ಎಲೆ, ಬಿ ಅರಿಶಿಣ, ಸಿ ಬಿಸಿ ನೀರು, ಡಿ ಈರುಳ್ಳಿ ರಸ ಅಥವಾ ಈರುಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೆಹಂದಿ ಎಲೆ. ಎಂಟನೆಯ ಪ್ರಶ್ನೆ, ಸಮೋಸವನ್ನು ಯಾವ ದೇಶದಲ್ಲಿ ಮೊದಲು ಕಂಡುಹಿಡಿಯಲಾಯಿತು? ಎ ಇರಾನ್, ಬಿ ಭಾರತ, ಸಿ ಜಪಾನ್, ಡಿ ಪಾಕಿಸ್ತಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇರಾನ್ನಲ್ಲಿ. ಒಂಬತ್ತನೆಯ ಪ್ರಶ್ನೆ, ಒಣ ಖರ್ಜೂರ ತಿಂದರೆ ಏನು ಉಪಯೋಗ? ಎ ಬಿಪಿ ಲೋ ಆಗುತ್ತದೆ, ಬಿ ಲಿವರ್ ಸಮಸ್ಯೆ ಬರಬಹುದು, ಸಿ ಕ್ಯಾನ್ಸರ್ ಬರುವುದಿಲ್ಲ, ಡಿ ದೇಹಕ್ಕೆ ಉತ್ತಮ ಶಕ್ತಿಯನ್ನು ನೀಡುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತಮ ಶಕ್ತಿ ನೀಡುತ್ತದೆ. ಹತ್ತನೆಯ ಪ್ರಶ್ನೆ, ಭಾರತದಲ್ಲಿ ಅಧಿಕವಾಗಿ ತಂಬಾಕನ್ನು ಬೆಳೆಯುವಂತಹ ಏಕೈಕ ರಾಜ್ಯ ಯಾವುದು? ಎ ಆಂಧ್ರ ಪ್ರದೇಶ, ಬಿ ಕೇರಳ, ಸಿ ಕರ್ನಾಟಕ, ಡಿ ಬಿಹಾರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಂಧ್ರ ಪ್ರದೇಶ. 11ನೆಯ ಪ್ರಶ್ನೆ, ಕರ್ನಾಟಕದ ಯಾವ ನಗರದಲ್ಲಿ ಹೆಚ್ಚಾಗಿ ತೆಂಗಿನಕಾಯಿಯನ್ನು ಬೆಳೆಯಲಾಗುತ್ತದೆ? ಎ ಬೆಂಗಳೂರು, ಬಿ ತುಮಕೂರು, ಸಿ ಕೋಲಾರ, ಡಿ ಮಂಗಳೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತುಮಕೂರು. 12ನೆಯ ಪ್ರಶ್ನೆ, ಯಾವ ಪ್ರಾಣಿಯನ್ನು ಪಳಗಿಸಲು ಸೆಂದಿಗೂ ಸಾಧ್ಯವಾಗುವುದಿಲ್ಲ? ಎ ನಾಯಿ, ಬಿ ಜೀಬ್ರಾ, ಸಿ ಕೋತಿ, ಡಿ ಗೂಳಿ.
ಸರಿಯಾದ ಉತ್ತರ ಆಪ್ಷನ್ ಬಿ ಜಿಬ್ರಾವನ್ನು ಪಳಗಿಸಲು ಸಾಧ್ಯವಾಗುವುದಿಲ್ಲ. 13ನೆಯ ಪ್ರಶ್ನೆ, ಕಾಲುಗಳಿಲ್ಲದೆ ಅತ್ಯಂತ ವೇಗವಾಗಿ ಚಲಿಸುವಂತಹ ಜೀವಿ ಯಾವುದು? ಎ ಹಾವು, ಬಿ ಜೆರಿ, ಸಿ ಮೊಲ, ಡಿ ಕಾಂಗರೋ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಾವು. 14ನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಕಲ್ಲಿದ್ದಲನ್ನು ಹೆಚ್ಚಾಗಿ ಉತ್ಪತ್ತಿ ಮಾಡಲಾಗುತ್ತದೆ? ಎ ಚೈನಾ, ಬಿ ರಷ್ಯಾ, ಸಿ ಜಪಾನ್, ಡಿ ಕೊರಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚೈನಾ. 15ನೆಯ ಪ್ರಶ್ನೆ, ನಾಗರಹೊಳೆ ಅಭಯಾರಣ್ಯ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಎ ಬಿಜಾಪುರ, ಬಿ ಕೊಡಗು, ಸಿ ತುಮಕೂರು, ಡಿ ಕೋಲಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೊಡಗು. 16ನೆಯ ಪ್ರಶ್ನೆ, ರತ್ನ ಪಕ್ಷಿ ಕಾಣಿಸಿದರೆ ಏನು ಸೂಚನೆ? ಎ ಶುಭ ಶಕುನ, ಬಿ ಕೆಟ್ಟದಾದ ಸೂಚನೆ, ಸಿ ಲಕ್ಷ್ಮಿಯ ಆಗಮನ, ಡಿ ಮರಣದ ಅಥವಾ ತುಂಬ ಕೆಟ್ಟದಾದ ಸೂಚನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶುಭ ಶಕುನ ಮತ್ತು ಆಪ್ಷನ್ ಸಿ ಲಕ್ಷ್ಮಿ ಆಗಮನ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ.